ಮಾತೆ ಅವತ್ತ ಉಡಿಯಕ್ಕೆ ಹಾಕೊಂಬಂದಿಲ್ಲಕ್ಕಿ ದೊಡ್ಡ ಜನಕ ರಾಜನ ಮಗಳಕಿ ಬಂಗಾರ ತೊಟ್ಟಲದೊಳಗೆ ತಗೋತಿದ್ರಕಿನ್ನ ಅಂಥ ದೊಡ್ಡ ರಾಜನ ಮಗಳು ಶ್ರೀರಾಮಚಂದ್ರನ ಪ್ರಭುನ ಮದುವೆ ಮಾಡ್ಕೊಂಬಂದು ಉಡೇಕೆ ಹಾಕ್ಕೊಂಬಂದ್ಲು. ಅವತ್ತ ಅವಾಗ ಏನದು ವನವಾಸ ಆಯ್ತು. ಅವನ ಪಟ್ಟಾಭಿಷೇಕ ಮಾಡ್ಬೇಕನ್ನೋ ಟೈಮ್ನ್ಯಾಗ ಅವರ ತಾಯಿ ಏನು ಮಾಡಿದ್ಲು, ವನವಾಸಕ್ಕೆ ಕಳಿಸಿದರು. ಅವಾಗ ಸೀತಾದೇವಿಗೆ ಹೇಳ್ತಾನೆ ಶ್ರೀರಾಮಚಂದ್ರ ಪ್ರಭು, ಸೀತಾ ನೀ ದೊಡ್ಡ ಜನಕರಾಜನ ಮಗಳು, ನೀ ದೊಡ್ಡ ರಾಣಿ, ನನ್ನ ಮಾಡ್ಕೊಂಡು ನೀ ಏನೂ ಸುಖ ಉಣ್ಣಲಿಲ್ಲ, ಹೊಳ್ಳಿ ನಿನ್ನ ತವರ ಮನೆಗೆ ಹೋಗು, ಬೇಡ ನೀನು ಅಡವಿಗೆ ಬರೋದು ಬೇಡ ಅಂದಾಗ ಎಲ್ಲಿ ನೀ ಇರ್ತಿ ಅಲ್ಲಿ ನಾನು ನಿನ್ನ ಪತಿಯಾಗಿ ಉಳಿದು ನಿನ್ನ ಸೇವಾ ಮಾಡ್ತೀನಿ, ನಾನು ನಿನ್ನ ಹಿಂಬಾಲ ಬರ್ತೀನಿ ಅಲ್ಲ ಸೀತಾಮಾತೆ. ಜಗತ್ತಿನೊಳಗಿನ ಕೀರ್ತಿ ಉಳಿತೀವಿ. ಅಂಥ ಭಕ್ತಿಯನ್ನು ನಾವು ಆ ಗುರುನಾಥ ನಮಗೆ ಎಲ್ಲರಿಗೆ ಅಂಥ ಭಕ್ತಿಯ ಮಾರ್ಗವನ್ನು ತೋರಿಸಿಕೊಟ್ಟಾನ. ಸದಾಕಾಲ ಇಲ್ಲಿ ಬಾದಾಮಿ ತಾಲೂಕಿನೊಳಗೆ ಎಷ್ಟು ಹಳ್ಳಿ ಅದಾವ, ಸೋಮನಕೊಪ್ಪ ಗ್ರಾಮದವ್ರಂಕರ ಕುಂತರು ಶ್ರದ್ಧಾನಂದ, ನಿಂತರು ಪೂರ್ಣಾನಂದ, ಒಳಗವರ್ಗ ಅವನಾದನ, ಏನು ಮತ್ಯಾದೇವ್ರೂ ಇಲ್ಲ. ಹೌದಲ್ಲ, ಕಲ್ಲ ದೇವರಿಲ್ಲ, ಕಟ್ಟಿಗೆ ದೇವರಿಲ್ಲ, ಮಣ್ಣು ದೇವರಿಲ್ಲ. ನಿಮಗೆ ಎಲ್ಲಿ ಕಂಡ ಭಕ್ತರಿಗೆ ಕೈಯ ಮುಗವಾತನೇ ಭಕ್ತ. ನಾವು ಕಂಡ ದೇವರಿಗೆ ಹೋಗಿ ಬರೋರಲ್ಲ. ಸೋಮನಕೊಪ್ಪದ ಭಕ್ತರು ಸದಾಕಾಲ ಹೆಂಗೆ ಪೂರ್ಣಾನಂದಪ್ಪನ ದೇವರು, ಪೂರ್ಣಾನಂದಪ್ಪ, ಶ್ರದ್ಧಾನಂದಪ್ಪ, ಮಣಿದೇವರು, ಕುಲದೇವರು, ಹೊರಗಿನ ದೇವರು, ಒಳಗಿನ ದೇವರು ಅಂಥೇಳಿ ಎಲ್ಲರೂ ಎಡ್ದು ತೊಟ್ಟು ನಿಂತಿರಲ್ಲ. ಇದು ನಿಮ್ಮ ಭಕ್ತಿಯನ್ನು ಇವತ್ತು ನಿನ್ನೆ ದಿನ ತೋರಿಸ್ಕೊಡ್ತಾರೆ. ಅಂಥದ್ದು ಯಾವ ನಾವು ಭಕ್ತಿಯನ್ನು ಜಗದ್ಗುರು ನೂತನ ಶಿವಾನಂದಪ್ಪ ಅವರು ಪರಮಾತ್ಮಗೆ 108 ಹೆಸರು ಯಾವ ನಾಮಾವಳಿ ಓದ್ತೀವಲ್ಲ 108 ಅದಾವು. ಹಂಗೆ ಇನ್ನೂ 108 ಇವರಿಗೆ ಹಾಕವ ಹೆಸರು. ಎಷ್ಟು ಹೆಸರು? ಸಿದ್ದೇಶ್ವರ ಅಪ್ಪರ ಹೆಸರಿಟ್ಟರು, ಶ್ರದ್ಧಾನಂದಪ್ಪ ಅವ್ರ ಹೆಸರಿಟ್ಟರು, ಮತ್ತು ಗದಗಿನ ಶಿವನ ಜಗದ್ಗುರುಗಳ ಹೆಸರಿಟ್ಟಾರ. ಈಗ ನಮ್ಮ ಹಳಕಟ್ಟೆ ಅಪ್ಪ ಅವ್ರನ್ನ ಹೆಸರಿಟ್ಟಾರ. ಇನ್ನೂ ಭಾಳ ಮಂದಿ ಮಹಾತ್ಮರು ಜ್ಞಾನಿಗಳು ನೋಡಿ 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 ಇವ್ರಿಗೆ ಹೆಸರು ನಾಮಕರಣ ಮಾಡಾಕ್ತಾರೆ. ಇನ್ನೂ 108 ಹೆಸರನ್ನು ಇವರಿಗೆ ಪರಮಾತ್ಮನ ಹೆಸರನ್ನು ಇಡ್ತಾರ. ಅಂಥವ್ರು ನಿಮ್ಮ ಊರಾಗ ಅದಾರಂದ ಬೆಳಕ ಜಗದ್ಗುರು ಪೂರ್ಣಾನಂದ ಅಪ್ಪನ ಅವತಾರಾಗೇ ಬಂದಾರ. ಅಂಥ ಭಕ್ತಿಯನ್ನು ಪ್ರೇಮವನ್ನು ನಾವು ನೀವೆಲ್ಲರೂ ಕೂಡಿ ಅಂಥ ಗುರುವಿನ ಮೇಲೆ ಇರ್ತೀವಿ ಅಂದ್ರೆ ನಮ್ಗೆ ಎದಕ್ಕೂ ತೊಂದರೆ ಇಲ್ಲ ಅಂತ ಇವತ್ತಿನ ವಿಷಯವನ್ನು ಇಟ್ಟಾರ. ಅದಕ್ಕೆ ನಾವು ಮುಕ್ತರಾಗ್ತೇವೆ. ಮುಕ್ತಿ ಹೊಂದಬೇಕಾಗಿತ್ತಂದ್ರೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯ ಒಲಿಯುವ ನೀಶನು. ಅದಕ್ಕೆ ನಾವು ಅಂಥ ಭಕ್ತಿಯನ್ನು ಇಟ್ಟಿವಿ ಅಂದ್ರೆ ಮುಕ್ತರಾಗಕ್ಕೆ ಯೋಗ್ಯ ಐತಿ ಅಂತ ಇವತ್ತಿನ ವಿಷಯ ಇಟ್ಟರ. ಅಂಥ ಭಕ್ತಿಯನ್ನು ಜಗದ್ಗುರು ಪೂರ್ಣಾನಂದಪ್ಪ, ಜಗದ್ಗುರು ಶ್ರದ್ಧಾನಂದಪ್ಪ, ಜಗದ್ಗುರು ನೂತನ ಶಿವಾನಂದಪ್ಪ ನಮ್ಮ ನಿಮ್ಮೆಲ್ಲಿಗೆ ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ನನ್ನ 2 ವಾಕ್ಯ ಕೇಳ್ಕೊಳ್ತೇನೆ.